ಇವಾಗ UPSC ಅಲ್ಲಿ ಎನ್ವಿರಾನ್ಮೆಂಟಲ್ ಅಂಡ್ ಎಕಾಲಜಿ GS3 ಅಂಡರ್ ಅಲ್ಲಿ ಇರುವಂತಹ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಕಾನ್ಸೆಪ್ಟ್ ಇಂದ 2020 ಪೇಪರ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ, ಹೌ ಟು ಸಾಲ್ವ್ ದಿಸ್ ಅನ್ನೋದನ್ನ UPSC ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಬಯೋಡೈವರ್ಸಿಟಿ ಕಾನ್ಸೆಪ್ಟ್, ಬಯೋಡೈವರ್ಸಿಟಿ ಕನ್ಸರ್ವೇಷನ್ಸ್ ಅಂಡ್ ಪ್ರೊಟೆಕ್ಟೆಡ್ ಏರಿಯಾಸ್. ಈ ಕಾನ್ಸೆಪ್ಟ್ ಗಳಿಂದ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಂಡರ್ ಅಲ್ಲಿ ನಮಗೆ UPSC ಅಲ್ಲಿ ಮ್ಯಾಕ್ಸಿಮಮ್ 4 to 5 ಕ್ವಶನ್ಸ್ ಅಂತೂ ಬಂದೇ ಬರುತ್ತೆ. ಸೊ ಈ ಮಿನಿಮಮ್ 4 to 5 ಕ್ವಶನ್ಸ್ ಏನಿದೆ ಅದನ್ನ ಅನಾಲಿಸಿಸ್ ಮಾಡಿಕೊಂಡು ಯಾವ ರೀತಿ ಟ್ರೆಂಡ್ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಅನಾಲಿಸಿಸ್ ಅಂತ ಹೇಳಿದ್ರೆ ಯಾವ ರೀತಿ ನಾವ್ ಇದನ್ನ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಬಿಕಾಸ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಅನ್ನೋದು ನಮ್ಮ ಕ್ಲಾಸಲ್ಲಿ ಸಿಕ್ಕಿರುತ್ತೆ. ಬಟ್ ಅನಾಲಿಸಿಸ್ ತರ ನೋಡ್ಕೊಂಡ್ರೆ ನಮ್ಗೆ ಪೇಪರ್ ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದು ಅರ್ಥ ಆಗತ್ತೆ. The first question is, with reference to Indian elephant, consider the following statement. Indian elephant ಬಗ್ಗೆ ಕೇಳಿದರೆ 2020 ಪೇಪರ್ ಇದು. ಸೊ ಇಂಡಿಯನ್ ಎಲಿಫೆಂಟ್ ಬಗ್ಗೆ ಕೇಳಿರೋದ್ರಿಂದ ಏನ್ ಕೇಳಿದ್ದಾರೆ, ಇಂಡಿಯನ್ ಎಲಿಫೆಂಟಿನ ಫೀಚರ್ಸ್ ಬಗ್ಗೆ ಕೇಳಿದ್ದಾರೆ. ಸೊ ಫಸ್ಟ್ ಆಪ್ಷನ್, ದ ಲೀಡರ್, ಫಸ್ಟ್ ಸ್ಟೇಟ್ಮೆಂಟ್, ದ ಲೀಡರ್ ಆಫ್ ಅನ್ ಎಲಿಫೆಂಟ್ ಗ್ರೂಪ್ ಇಸ್ ಫೀಮೇಲ್. ಸೆಕೆಂಡ್ ಸ್ಟೇಟ್ಮೆಂಟ್, ದ ಮ್ಯಾಕ್ಸಿಮಮ್ gestation period can be 22 months. Next, an elephant can normally go on calving till the age of 40 years only. Next, among the states in India, the highest elephant population is in Kerala. So first, ನಾವು ಸ್ಟೇಟ್ಮೆಂಟ್ಸ್ ಗಳನ್ನ ನೋಡೋದಕ್ಕಿಂತ ಮುಂಚೆ ಈಗ ಕ್ವಶನ್ಸ್ ನ ಓದ್ಕೊಂಡ್ವಿ. ಫಸ್ಟ್ ವಿಲ್ ಗೋ ವಿತ್ ಆಪ್ಷನ್ 4. ಫೋರ್ತ್ ಸ್ಟೇಟ್ಮೆಂಟ್ ಅನ್ನ ನೋಡ್ಕೊಳ್ಳೋಣ. ಇದು 2020 ಪೇಪರ್ ಆಗಿರೋದ್ರಿಂದ UPSC ಆಲ್ವೇಸ್ ಬಿಲೀವ್ ಇನ್ ಗೌರ್ಮೆಂಟ್ ಇಂದ ರಿಲೀಸ್ ಮಾಡುವಂತಹ ರಿಪೋರ್ಟ್ಸ್ ಗಳು ಅಥವಾ ಗೌರ್ಮೆಂಟ್ ಇಂದ ರಿಲೀಸ್ ಮಾಡುವಂತಹ ಡಾಕ್ಯುಮೆಂಟ್ಸ್ ಮೇಲೆ UPSC ಬಿಲೀವ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಸೊ 2020 ಆಗಿರೋದ್ರಿಂದ 2017 ನಲ್ಲಿ ಎಲಿಫೆಂಟ್ ರಿಲೇಟೆಡ್ ಟು ಸೆನ್ಸಸ್ ರಿಲೀಸ್ ಆಗಿತ್ತು. ಸೊ ಈ ಸೆನ್ಸಸ್ ರಿಲೀಸ್ ಆಗಿರೋದ್ರಿಂದ ಇಲ್ಲಿ ಅವರು ತಗೊಂಡಿರೋ ಡಾಟಾ ಬಂದ್ಬಿಟ್ಟು 2017 ಇಂದ ತಗೊಂಡಿರುವಂತಹ ಡಾಟಾ. ಕರೆಕ್ಟ್ ಅಲ್ವಾ? ಸೊ 2017 ಪ್ರಕಾರ ಅಮಾಂಗ್ ದ ಸ್ಟೇಟ್ಸ್ ಇನ್ ಇಂಡಿಯಾ ದ ಹೈಯೆಸ್ಟ್ ಎಲಿಫೆಂಟ್ ಪಾಪ್ಯುಲೇಷನ್ ಇಸ್ ಇನ್ ಕೇರಳ. ನೋ, ಅಕಾರ್ಡಿಂಗ್ ಟು ಡೇಟಾ ಅಸ್ಸಾಂ ವಾಸ್ ದ ಫಸ್ಟ್ ಸ್ಟೇಟ್ ವೇರ್ ದ ಎಲಿಫೆಂಟ್ ಪಾಪ್ಯುಲೇಷನ್ ಇಸ್ ಮೋರ್. ಸೊ ಎಲಿಫೆಂಟ್ ಪಾಪ್ಯುಲೇಷನ್ ಅಸ್ಸಾಂ ಅಲ್ಲಿ ಜಾಸ್ತಿ ಇರೋದ್ರಿಂದ ಸ್ಟೇಟ್ಮೆಂಟ್ 4 ಏನಾಗುತ್ತೆ, ರಾಂಗ್ ಆಗುತ್ತೆ. ಸೊ ಲೆಟ್ ಮಿ ಎಲಿಮಿನೇಟ್ ದ ಆಪ್ಷನ್ ವೇರ್ ದ 4 ಇಸ್ ಪ್ರೆಸೆಂಟ್. ಸೊ ವಿ ಲೆಫ್ಟ್ ವಿತ್ ಆಪ್ಷನ್ ಎ ಅಂಡ್ ಆಪ್ಷನ್ ಸಿ. ನೆಕ್ಸ್ಟ್ ವಿಲ್ ಗೋ ಟು ಥರ್ಡ್ ಆಪ್ಷನ್. An elephant can normally go on calving till the age of 40 years only. ಸೊ ಇಲ್ಲಿ ನಾವು ಮೆನೋಪಾಸ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಬಹುದು. ಯೂಶಲಿ ನೇಚರ್ ಅಲ್ಲಿ ಮೆನೋಪಾಸ್ ಅನ್ನುವಂತಹ ಕಾನ್ಸೆಪ್ಟ್ ರೇರ್ ಇರುತ್ತೆ. ಸೊ ಯಾಕೆ ರೇರ್ ಇರುತ್ತೆ ಅಂತ ಹೇಳಿದ್ರೆ, ಮೆನೋಪಾಸ್ ಕಾನ್ಸೆಪ್ಟ್ಗಳು ರೇರ್ ಇರೋದ್ರಿಂದನೇ ನಮ್ಗೆ ನೇಚರ್ ಅಲ್ಲಿ ಕಾವಿಂಗ್ ತುಂಬಾ ಟೈಮ್ ಅಲ್ಲಿ ಆಗ್ತಾ ಇರುತ್ತೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ನ ನಾವು ರಾಂಗ್ ಅಂತ ಕನ್ಸಿಡರ್ ಮಾಡ್ಬೋದು. ಬಿಕಾಸ್ 40 ಇಯರ್ಸ್ ತನಕ ಮಾತ್ರ ಕಾವಿಂಗ್ ಮಾಡುತ್ತೆ ಅಥವಾ ಮರಿ ಹಾಕತ್ತೆ ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಅಲ್ವಾ? ಅಂಡ್ ಆಲ್ಸೋ ದ ಥಿಂಗ್ ಈಸ್, ಇಲ್ಲಿ 40 ವರ್ಷ ಎಕ್ಸ್ಟ್ರೀಮ್ ವರ್ಡ್ ಅಂದ್ರೆ ಓನ್ಲಿ ಅಂತ ಇದೆಯಲ್ಲ, ಅದು ಎಕ್ಸ್ಟ್ರೀಮ್ ವರ್ಡ್ ನ್ಯೂಮೆರಿಕಲ್ಸ್ ಇದೆ. ಅಂಡ್ ಇದು ಕಾಂಬಿನೇಷನ್ ವಿತ್ ದ ಜನರಲ್ ವರ್ಡ್. ಸೊ ಯಾವಾಗ ಜನರಲ್ ವರ್ಡ್ ವಿತ್ ದ ಕಾಂಬಿನೇಷನ್ ಆಫ್ ದ ಎಕ್ಸ್ಟ್ರೀಮ್ ವರ್ಡ್ ಇರುತ್ತೆ, ದಟ್ ಸ್ಟೇಟ್ಮೆಂಟ್ ವಿ ಕ್ಯಾನ್ ಸೇ ಇಟ್ ಆಸ್ ಅ ರಾಂಗ್. ಸೊ ಇಲ್ಲಿ ಥರ್ಡ್ ಸ್ಟೇಟ್ಮೆಂಟ್ ಕೂಡ ರಾಂಗ್ ಅಂತ ಕನ್ಸಿಡರ್ ಮಾಡೋಣ. ಸೊ ಕನ್ಸಿಡರ್ ಮಾಡ್ಕೊಂಡ್ರೆ ಆಪ್ಷನ್ ಸಿ ನ ಎಲಿಮಿನೇಟ್ ಮಾಡಬಹುದು. ಆಪ್ಷನ್ ಸಿ ಎಲಿಮಿನೇಟ್ ಮಾಡಿದ್ರೆ ವಿ ಲೆಫ್ಟ್ ವಿತ್ ಆಪ್ಷನ್ ಎ 1 and 2 ಓನ್ಲಿ. ಬಟ್ ಆನ್ಸರ್ನ ಅಥವಾ ಆಪ್ಷನ್ ನ 1 and 2 ಕೂಡ ನೋಡ್ಕೊಳ್ಳೋಣ. ದ ಲೀಡರ್ ಆಫ್ ಎನ್ ಎಲಿಫೆಂಟ್ ಗ್ರೂಪ್ ಇಸ್ ಅ ಫೀಮೇಲ್. ಫೀಮೇಲೆ ಲೀಡರು. ಯಾಕೆ ಅಂತ ಹೇಳಿದ್ರೆ ಫೀಮೇಲ್ ಬಂದ್ಬಿಟ್ಟು ತುಂಬಾ ವೈಸ್ ಎಲಿಫೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಎಲಿಫೆಂಟ್ ಗ್ರೂಪ್ ಅಲ್ಲಿ ಯಾವ ಫೀಮೇಲ್ ಎಲಿಫೆಂಟ್ ತುಂಬಾ ಏಜ್ಡ್ ಇರುತ್ತೆ ಅದನ್ನ ಗ್ರೂಪ್ ಲೀಡರ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ. ಅಂಡ್ ಆಲ್ಸೋ ಜನರಲ್ ಆಗಿ ನಾವು ಥಿಂಕ್ ಮಾಡಿದ್ರೆ ಕೊಡಗು ರೀಜನ್ಸ್ ಆ ಕಡೆಗೆಲ್ಲ ಹೋದ್ರೆ ಏನಾಗುತ್ತೆ, ಎಲಿಫೆಂಟ್ ಗಳೇನಾದ್ರು ಸಿಂಗಲ್ ಎಲಿಫೆಂಟ್ ಹೋಗ್ತಿದ್ರೆ ಒಂಟಿ ಸಲಗ ಅಂತ ಹೇಳ್ಬಿಟ್ಟು ಕರೀತಾರೆ, ವಿಚ್ ಇಸ್ ನಥಿಂಗ್ ಬಟ್ ಅ ಮೇಲ್ ಎಲಿಫೆಂಟ್. ಕರೆಕ್ಟ್ ಅಲ್ವಾ? ಸೊ ಮೇಲ್ ಎಲಿಫೆಂಟ್ಸ್ ಯೂಶಲಿ ಅಲೋನ್ ಆಗಿ ಮೂವ್ ಆಗೋದ್ರಿಂದ ನಾವು ಫೀಮೇಲ್ ಎಲಿಫೆಂಟ್ ನ ಲೀಡರ್ ಆಗಿರಬಹುದು ಅಂತ ಹೇಳ್ಬಿಟ್ಟು
ಜನರಲ್ ಆಗಿ ಥಿಂಕ್ ಮಾಡಿ ಕೂಡ ಇದನ್ನ ಆನ್ಸರ್ ಮಾಡಬಹುದು. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಸ್ಟೇಟ್ಮೆಂಟ್ 2 ಬರೋಣ. ದ ಮ್ಯಾಕ್ಸಿಮಮ್ ಗೆಸ್ಟೇಷನ್ ಪೀರಿಯಡ್ ಕ್ಯಾನ್ ಬಿ 22 months. ಹೌದು, ಎಲಿಫೆಂಟ್ ಗೆಸ್ಟೇಷನ್ ಪೀರಿಯಡ್ ಬಂದ್ಬಿಟ್ಟು ಯೂಶಲಿ 18 to 22 months ಇರುತ್ತೆ. ಸೊ 18 to 22 months ಯಾಕೆ ಅಂತ ಹೇಳಿದ್ರೆ, ವೈ ದಿಸ್ ಮಚ್? ಯು ಮೇ ಫೀಲ್ ದಟ್ ಇಷ್ಟು ಎಕ್ಸ್ಟ್ರೀಮ್ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ, ಬಟ್ ಇಟ್ ಇಸ್ ಟ್ರೂ. ಬಿಕಾಸ್ 22 months ಯಾಕೆ 18 to 22 months ಅಂತ ಹೇಳಿದ್ರೆ, ಬ್ರೈನ್ ಡೆವಲಪ್ ಆಗೋದಕ್ಕೆ, ಎಲಿಫೆಂಟ್ ಬ್ರೈನ್ ಡೆವಲಪ್ ಆಗೋದಕ್ಕೆ 18 to 22 months ಬೇಕಾಗತ್ತೆ. ಅದಕ್ಕೋಸ್ಕರ ಎಲಿಫೆಂಟ್ಗಳದ್ದು ಗೆಸ್ಟೇಷನ್ ಪೀರಿಯಡ್ ಬಂದ್ಬಿಟ್ಟು 18 to 22 months ಇರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ, ದಟ್ ಇಸ್ 1 and 2 ಓನ್ಲಿ. ಸೊ ಇದನ್ನ ಈಗ ಕೇಳಿದ್ರೆ ಹೇಗೆ ಕೇಳಬಹುದು ಅಂತ ನೋಡೋಣ. ಸೊ ಈಗ ಯಾಕೆ ಕೇಳ್ತಾರೆ ಅಂತ ಹೇಳಿದ್ರೆ, ಈ ಸಲ ಕೂಡ ಎಕ್ಸಾಮ್ ಅಲ್ಲಿ 2026 ಪೇಪರ್ ಅಲ್ಲಿ ಕೂಡ ಎಲಿಫೆಂಟ್ ರಿಲೇಟೆಡ್ ನಮ್ಗೆ ಯಾವ್ದಾದ್ರು ಕ್ವಶನ್ ಬರಬಹುದು. ದೇ ಮೇ ಆಸ್ಕ್ ದ ಎಲಿಫೆಂಟ್ ರಿಲೇಟೆಡ್ ಆರ್ ಪ್ರಾಜೆಕ್ಟ್ ಎಲಿಫೆಂಟ್ ರಿಲೇಟೆಡ್ ಆರ್ ಪ್ರಾಜೆಕ್ಟ್ ಎಲಿಫೆಂಟ್ ಸೆನ್ಸಸ್ ರಿಲೇಟೆಡ್ ಕ್ವಶನ್. ವೈ? ಬಿಕಾಸ್ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಗವರ್ಮೆಂಟ್ ಕೇಮ್ ಅಪ್ ವಿತ್ DNA synchronous survey. It is adopted 2017 ಆದ್ಮೇಲೆ 2025 ಅಲ್ಲಿ ಅಕ್ಟೋಬರ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಸೊ 2025 ಅಲ್ಲಿ ಫಸ್ಟ್ ಟೈಮ್ ಈ ಒಂದು DNA synchronous ಸರ್ವೆಯನ್ನ ತಗೊಂಡ್ಬರ್ತಾರೆ. ದಿಸ್ ಸರ್ವೆ ರಿಪೋರ್ಟ್ ಇಸ್ ರಿಲೀಸ್ಡ್ ಬೈ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್, ಅಲಾಂಗ್ ವಿತ್ ದಟ್ ಪ್ರಾಜೆಕ್ಟ್ ಎಲಿಫೆಂಟ್ ಅಂಡ್ Wildlife Institute of India. These three bodies released the DNA Synchronous Survey 2025. So along with that, this is also called as a Synchronous All India Elephant Estimation. Synchronous All India Elephant Estimation. According to this estimation, India having 22,446 elephant population. But 2017 census ke compare madidre, because UPSC love to ask comparison questions. So if they ask about 2017 census along with 2025 census, the population of the elephant is declined to 18%, because 2027 census alli 2017 census alli 27,312 ittu elephant population. Now it is reduced to 22,446, which is nothing but there is a decline in a population. Along with that, they may ask regional wise where the elephant population is present, because here you can see ಇಲ್ಲಿ ಫೋರ್ತ್ ಆಪ್ಷನ್ ನಾವು ನೋಡ್ಕೊಂಡ್ರೆ ಯಾವ ಸ್ಟೇಟ್ ಅಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಇದೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಎಕ್ಸಾಮ್ ಅಲ್ಲಿ ಈ ಸಲ ಕೂಡ ಎಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ರೀಜನ್ ವೈಸ್ ನಾವು ನೋಡ್ಕೊಂಡ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ನೋಡಬಹುದಾಗುತ್ತೆ, 11,934. ಅಂಡ್ ಆಫ್ಟರ್ ದಟ್ ನಾರ್ತ್ ಈಸ್ಟರ್ನ್ ಹಿಲ್ಸ್ ಅಂಡ್ ಬ್ರಹ್ಮಪುತ್ರ ಫ್ಲಡ್ ಪ್ಲೈನ್ಸ್. ಅಸ್ಸಾಂ ಅಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಇದೆ ಎಲಿಫೆಂಟ್ ಅಲ್ಲ. ಸೊ ಯು ಕ್ಯಾನ್ ಕಂಪೇರ್ ಲೈಕ್ ದಿಸ್. ನೆಕ್ಸ್ಟ್ ಥರ್ಡ್ ಪೊಸಿಷನ್ ಬಂದ್ಬಿಟ್ಟು ಶಿವಾಲಿಕ್ ಹಿಲ್ಸ್ ಅಂಡ್ ಗ್ಯಾಂಗೆಟಿಕ್ ಪ್ಲೇನ್ಸ್. ಫೋರ್ತ್ ಪೊಸಿಷನ್ Central India and Eastern Ghats. And when it comes to state wise, they may ask state wise also. First state which is having the highest population is Karnataka. Second one is Assam. Third one Tamil Nadu. Fourth one Kerala. And the fifth one is Uttarakhand. Sixth one is Odisha. So idu state wise elephant population. But for the first time, are we using DNA synchronous survey for the first time to estimate the elephant population ಅಂತ ಏನಾದ್ರು ಎಕ್ಸಾಮ್ ಅಲ್ಲಿ ಕೇಳಿದ್ರೆ, ಅಂದ್ರೆ ಫಸ್ಟ್ ಟೈಮ್ ಏನಾದ್ರು ಎಲಿಫೆಂಟ್ ಪಾಪ್ಯುಲೇಷನ್ ನ ಸರ್ವೆ ಮಾಡ್ಲಿಕ್ಕೆ DNA synchronous ಸರ್ವೆನ ಯೂಸ್ ಮಾಡ್ತಾ ಇದೀವ ಫಸ್ಟ್ ಟೈಮ್ ಅಂತ ಕೇಳಿದ್ರೆ ನೋ, ಬಿಕಾಸ್ ಟೈಗರ್ ಎಸ್ಟಿಮೇಷನ್ ಮಾಡೋದು ಕೂಡ ನಾವು ಈ ಮೆಥಡಾಲಜಿಯನ್ನ ಹಿಂದೆ ಯೂಸ್ ಮಾಡಿದೀವಿ. ಸೊ ಅದೇ ಟೈಗರ್ ಮೆಥಡಾಲಜಿ ಅಥವಾ ಪ್ರಾಜೆಕ್ಟ್ ಟೈಗರ್ ಮೆಥಡಾಲಜಿಯನ್ನ ಈಗ ಎಲಿಫೆಂಟ್ ಗೆ ಅಡಾಪ್ಟ್ ಮಾಡ್ಕೊಂಡಿರೋದು. ಸೊ ದಿಸ್ ಇಸ್ ಅಬೌಟ್, ಇಫ್ ದೇ ಆಸ್ಕ್ ದಿಸ್ ಇಯರ್ ದೇ ಮೇ ಆಸ್ಕ್ ಯು ಅಬೌಟ್ ದಿಸ್. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ಕೊಳ್ಳೋಣ. UPSC love to ask about the species questions. So with reference to India's biodiversity, Ceylon frogmoth, coppersmith barbet, grey chinned minuet, white throated
ರೆಡ್ ಸ್ಟಾರ್ಟ್. ಸೊ ಇದು ಯಾವ ಗ್ರೂಪ್ಗೆ ಸೇರಿದೆ ಅಂತ ಹೇಳ್ಬಿಟ್ಟು ಕ್ವಶನ್ ಇದೆ. ಸೊ ಇಲ್ಲಿ ವೇರ್ ವಿ ಗಾನ್ ರಾಂಗ್, because when we read about the first species name, Ceylon frogmouth, will end up with marking amphibians. Frog irodrinda amphibians ಅಂತ ಅಂದ್ಬಿಟ್ಟು ಮಾರ್ಕ್ ಮಾಡ್ತೀವಿ, ಬಟ್ ದಿಸ್ ಇಸ್ ರಾಂಗ್ ಸ್ಟೇಟ್ಮೆಂಟ್, ರಾಂಗ್ ಆಪ್ಷನ್. ಬಿಕಾಸ್ Ceylon frogmouth is a bird. It is having a mouth which is like a frogs. So ಇದು ಈ ಬರ್ಡ್ ನಮಗೆ ಯೂಶಲಿ ವೆಸ್ಟರ್ನ್ ಘಾಟ್ಸ್ ಮತ್ತೆ ಶ್ರೀಲಂಕಾ ರೀಜನ್ಸ್ ಅಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಫ್ರಾಗ್ ಅನ್ನೋದನ್ನ ನೋಡ್ಬಿಟ್ಟು ನಾವು ಆಂಫಿಬಿಯನ್ಸ್ ಅಂತ ಮಾರ್ಕ್ ಮಾಡಿದ್ರೆ ವಿ ವಿಲ್ ಎಂಡ್ ಅಪ್ ವಿತ್ ಮಾರ್ಕಿಂಗ್ ರಾಂಗ್ ಆನ್ಸರ್. ಸೊ ಡೋಂಟ್ ಡಿಸೈಡ್ ಯುವರ್ ಆನ್ಸರ್ ಬೈ ಲುಕಿಂಗ್ ಅಟ್ ಅ ಸಿಂಗಲ್ ಸ್ಪೀಸೀಸ್ ನೇಮ್. ನೆಕ್ಸ್ಟ್, ಇಫ್ ವಿ ಗೋ ಥ್ರೂ ನೇಚರ್ ರಿಪೋರ್ಟ್ which is released by the government, and also if we gone through the proper NCERT ಅನ್ನ ಜಿಯೋಗ್ರಫಿ ಅಂಡ್ NCERT ಬಯಾಲಜಿಯಲ್ಲಿ ಲಾಸ್ಟ್ 4 ಚಾಪ್ಟರ್ಸ್ ಎನ್ವಿರಾನ್ಮೆಂಟ್ ಇದೆಯಲ್ಲ, ಅದನ್ನ ನಾವು ಪ್ರಾಪರ್ ಆಗಿ ಓದಿದ್ರೆ ವಿ ವಿಲ್ ಗೆಟ್ ಟು ನೋ ದ ಪ್ರಿಫಿಕ್ಸ್ ಆಫ್ ಬಾರ್ಬೆಟ್, ಮಿನಿವೆಟ್ ಅಂಡ್ ರೆಡ್ ಸ್ಟಾರ್ಟ್. ದೀಸ್ 3 words are related to birds prefix. So we can mark birds. That's why in the beginning I have told you that NCERT is most important. So NCERT ಅನ್ನ ಓದಿದ್ರೆ you can mark it as a bird species. And also other usually nature ಅಲ್ಲಿ ನಮಗೆ ಸೆಕೆಂಡ್ ಆಪ್ಷನ್ ನಾವು ನೋಡ್ಕೊಂಡ್ರೆ ಇಲ್ಲಿ ಕಾಪರ್ ಸ್ಮಿತ್ ಬಾರ್ಬೆಟ್ ಇದೆಲ್ಲ, ಕಾಪರ್ ಸ್ಮಿತ್ ಬಾರ್ಬೆಟ್ ಇಂಡಿಯಾದಲ್ಲಿ ಎಲ್ಲಾ ಕಡೆನೂ ಯೂಶಲಿ ನಾವು ನೋಡ್ತೇವೆ. ಸೊ ಒಂದು ಟ್ರೀ ಇದೆ ಅಂತ ಹೇಳಿದ್ರೆ ಅಲ್ಲಿ ಗೂಡನ್ನ ಮಾಡ್ಕೊಂಡ್ಬಿಟ್ಟು ಹ್ಯಾಬಿಟೇಟ್ ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಇರುತ್ತೆ. ಸೊ ಯೂಶಲಿ ಬಾರ್ಬೆಟ್ ಅನ್ನೋದು ಕೂಡ ಪ್ರಿಫಿಕ್ಸ್ ವಿಚ್ ಇಸ್ ಯೂಸ್ಡ್ ಫಾರ್ ದ ಬರ್ಡ್ ಪರ್ಪಸ್, ಸಫಿಕ್ಸ್ ವಿಚ್ ಇಸ್ ಯೂಸ್ಡ್ ಫಾರ್ ದ ಬರ್ಡ್ ಪರ್ಪಸ್. ಸೊ ಹಾಗಾಗಿ ಬರ್ಡ್ ಸ್ಪೀಸೀಸ್ಗಳು ಇದೆಲ್ಲ. ನೆಕ್ಸ್ಟ್ ಈವನ್ ಗ್ರೇ ಚಿನ್ನಡ್ ಮಿನವೆಟ್, ಗ್ರೇ ಚಿನ್ನಡ್. ನೆಕ್ಸ್ಟ್ ವೈಟ್ ಥ್ರಾಟೆಡ್ ರೆಡ್ ಸ್ಟಾರ್ಟ್ ಫಾರ್ ದ ಟೇಲ್, ವಿ ಕ್ಯಾನ್ ಸೇ ಬರ್ಡ್ ಟೇಲ್ಗೆ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ತರ ವರ್ಡ್ ನ ಐಡೆಂಟಿಫೈ ಮಾಡ್ಬಿಟ್ಟು ನೀವು ಯಾವಾಗ ಮಾರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆಗ ಮೋರ್ ಆಫ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ, ಈವನ್ ದೋ ಇಫ್ ಯು ಡಸಂಟ್ ನೋ ದ ಎಂಟೈರ್ ಮೀನಿಂಗ್ ಆಫ್ ದ ಕ್ವಶನ್, ಯು ಕ್ಯಾನ್ ಮಾರ್ಕ್ by identifying the words.